ಶಾಸಕರ ವಿಐಪಿ ಟಿಕೆಟ್ ಹೆಚ್ಚಳ ಬೇಡಿಕೆಗೆ ಸರ್ಕಾರ ಸ್ಪಂದಿಸಿದೆ. ಐಪಿಎಲ್ ಕ್ರಿಕೆಟ್ ಪಂದ್ಯ ವೀಕ್ಷಣೆಗೆ ಶಾಸಕರಿಗೆ ಇನ್ಮುಂದೆ 2 ಉಚಿತ ವಿಐಪಿ ಟಿಕೆಟ್ ಸಿಗಲಿದೆ. ಐಪಿಎಲ್ ಫೀವರ್ ಮಧ್ಯೆ ಗುಡ್ ನ್ಯೂಸ್. ಶಾಸಕರಿಗೆ 2 ವಿಐಪಿ ಟಿಕೆಟ್ ಫಿಕ್ಸ್. ಕೆಎಸ್ಸಿಎ ಜೊತೆಗಿನ ಮಾತುಕತೆ ಸಕ್ಸಸ್. ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಆರ್ಸಿಬಿ ವೈಭವ ಶುರುವಾಗಿದೆ. ಐಪಿಎಲ್ ವೀಕ್ಷಣೆಗೆ ಶಾಸಕರಿಗೆ ಕೆಎಸ್ಸಿಎ 2 ಫ್ರೀ ವಿಐಪಿ ಟಿಕೆಟ್ ಗಿಫ್ಟ್ ನೀಡಲಿದೆ. ನಿನ್ನೆಯಷ್ಟೇ ವಿಧಾನಸಭೆಯಲ್ಲಿ ಶಾಸಕರು ಪಕ್ಷಾತೀತವಾಗಿ 4 ರಿಂದ 5 ಉಚಿತ ವಿಐಪಿ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ರು. ಸ್ಪೀಕರ್ ಖಾದರ್ ಸಹ ಶಾಸಕರ ಪರ ವಿಐಪಿ ಟಿಕೆಟ್ಗೆ ಬ್ಯಾಟ್ ಬೀಸಿದ್ರು. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಜೊತೆ ಚರ್ಚೆ ನಡೆಸಿದ್ರು. ಈ ಸಂಬಂಧ ಮಾತಾಡಿ ಶಾಸಕರಿಗೆ ಸಂಸದರಿಗೆ ತಲಾ 2 ವಿಐಪಿ ಟಿಕೆಟ್ ಕೊಡಿಸಿದ್ದಾರೆ. ಈ ಮುಂಚೆ ಶಾಸಕರಿಗೆ 1 ವಿಐಪಿ ಟಿಕೆಟ್ ಕೊಡಲಾಗ್ತಿತ್ತು. ಈಗ ಅದನ್ನ 2ಕ್ಕೆ ಹೆಚ್ಚಿಸಲಾಗಿದೆ. ಸದ್ಯಕ್ಕೆ ಶಾಸಕರಿಗೆ ಐಪಿಎಲ್ ವೀಕ್ಷಣೆಗೆ 2 ಟಿಕೆಟ್ ಸಿಗಲಿದೆ. ವೆಂಕಟೇಶ್ ಪ್ರಸಾದ್ ಜೊತೆಗೆ ಚರ್ಚೆ ನಡೆಸಿದ್ದಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಸ್ಪೀಕರ್ ಅವರು 4 ಟಿಕೆಟ್ ಕೊಡಿಸಿ ಅಂದಿದ್ರು. ಆದ್ರೆ ಈಗಾಗಲೇ ಟಿಕೆಟ್ ಎಲ್ಲ ಮಾರಿಬಿಟ್ಟಿದ್ದಾರೆ. ಶಾಸಕರಿಗೆ ಸಂಸದರಿಗೆ 2 ಟಿಕೆಟ್ ಕೊಡ್ತಾರೆ. ಮುಂದಿನ ಪಂದ್ಯಕ್ಕೆ ಎಷ್ಟು ಅಂತ ಮುಂದೆ ಚರ್ಚೆ ಮಾಡ್ತೇವೆ ಅಂದ್ರು. The MLAs have right because they are the part of the system, they are part of the government, and have to earlier also some respect has been given to all of them. But now with lot of difficulty, with all the pressures only, we have permitted them. Though I may be a member, that is a different question as my personal capacity. But now I speak to the chairman, president, and those people. I wanted to see that our MLAs will be accommodated. I think today I'm on the job. ಶಾಸಕರಿಗೆ ಐಪಿಎಲ್ ಟಿಕೆಟ್ ಬೇಡಿಕೆಗೆ ಸ್ವಪಕ್ಷಗಳಲ್ಲೇ ಟೀಕೆಯೂ ಬಂದಿದೆ. ಸಚಿವ ಸತೀಶ್ ಜಾರಕಿಹೊಳಿ ಮಾತಾಡಿ ಐಪಿಎಲ್ ಟಿಕೆಟ್ ಕೇಳೋದ್ರಲ್ಲಿ ರಾಜ್ಯದ ಹಿತಾಸಕ್ತಿ ಏನಿದೆ? ಶಾಸಕರು ವೈಯಕ್ತಿಕವಾಗಿ ಕುಟುಂಬದ ಜೊತೆ ಮ್ಯಾಚ್ ನೋಡೋದಕ್ಕೆ ಕೇಳ್ತಿದ್ದಾರೆ. ಅದಕ್ಕೆ ಸರ್ಕಾರ ಟಿಕೆಟ್ ಕೊಡಿ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಅದಕ್ಕಿಂತಲೂ ಟಿವಿಯಲ್ಲಿ ಮ್ಯಾಚ್ ನೋಡೋದೇ ಆರಾಮಾಗಿರುತ್ತೆ. ಟಿವಿಯಲ್ಲಿ ನೋಡೋದೇ ಒಳ್ಳೆಯದು ಅಂದಿದ್ದಾರೆ. ರಾಜ್ಯದ ಹಿತಾಸಕ್ತಿ ಏನು ಕೆಲಸ ಇಲ್ಲ, ಅವ್ರ ವೈಯಕ್ತಿಕ ಕುಟುಂಬ ನೋಡುವಂಥದ್ದು. ಅದಕ್ಕೆ ಸರ್ಕಾರ ಹೇಳುವಂಥದ್ದು ಅವಶ್ಯಕತೆ ಇಲ್ಲ, ಅದ್ರದ್ದು ಅವಶ್ಯಕತೆ ಇಲ್ಲ. ಇದರ ಏನು ಟಿವಿಯಲ್ಲಿ ನೋಡ್ರೆ ಆರಾಮಾಗಿ ಒಳ್ಳೇದು, ಅದಕ್ಕಿಂತ ಬೆಸ್ಟ್ ಕಾಣುತ್ತೆ. ಟಿವಿಯಲ್ಲಿ ನೋಡೋದು ಒಳ್ಳೇದು. ಇನ್ನು ಐಪಿಎಲ್ ಮ್ಯಾಚ್ ನೋಡಲು ಶಾಸಕರಿಗೆ ಉಚಿತ ವಿಐಪಿ ಟಿಕೆಟ್ ಕೊಡುವ ವಿಚಾರದಲ್ಲಿ ಬಿಜೆಪಿಯಲ್ಲೂ ಪರ ವಿರೋಧಗಳು ಕೇಳಿ ಬಂದಿವೆ. ಇತ್ತೀಚೆಗಷ್ಟೇ ವಿಧಾನಸಭೆಯಲ್ಲಿ ಬಿಜೆಪಿಯ ಆರ್ ಅಶೋಕ್, ಅಶ್ವಥ್ ನಾರಾಯಣ್ ಸೇರಿ ಹಲವರು ಶಾಸಕರಿಗೆ ವಿಐಪಿ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ರು. ಆದರೆ ಬಿಜೆಪಿಯಲ್ಲೇ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಈಗಾಗಲೇ ನಿನ್ನೆಯಿಂದಲೂ ಎಕ್ಸ್ನಲ್ಲಿ ಶಾಸಕರ ವಿಐಪಿ ಟಿಕೆಟ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಜೇಂದ್ರ ಸಹ ಕಾಲ್ತುಳಿತದಂತ ಘಟನೆ ನಡೆದಿದ್ರು. ಶಾಸಕರು ವಿಐಪಿ ಟಿಕೆಟ್ ಕೇಳ್ತಿರೋದು ಸರಿಯಲ್ಲ ಎಂದಿದ್ದಾರೆ. ಎಂಎಲ್ಎಗಳು ಏನು ಟಿಕೆಟ್ ತಗೊಂಡು ಅವ್ರಿಗೇನು ಹೋಗಲ್ಲ, ಅವರೇನು. ನಾನಂತೂ ಹೋಗಿಲ್ಲ. ನನಗೆ ಬರೋ ಟಿಕೆಟು ನಮ್ಮ ಕಾರ್ಯಕರ್ತರು, ಪಬ್ಲಿಕ್ ಯಾರು ಕೇಳ್ತಾರೋ ಅವ್ರಿಗೆ ಕೊಡ್ತೀರಿ ನಾವು. ಒಬ್ಬ MLA ಆಗಿ ಜನ ಬಂದಾಗ ಯಾವ ರೀತಿ ಕೆಲಸ ಕಾರ್ಯ ಕೇಳ್ತಾರೆ ಅದೇ ರೀತಿ ಟಿಕೆಟನ್ನು ಕೇಳ್ತಾರೆ. ಅಟ್ಲೀಸ್ಟ್ ನಮಗೂ ಕೂಡ ಒಂದು 3-4 ಟಿಕೆಟ್ ಕೊಡೋ ಅಂತ ವ್ಯವಸ್ಥೆ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ಪಾರ್ಟಿಯರು ಕೇಳಿದ್ದಾರೆ. ಬಿಜೆಪಿ, JDS, ಕಾಂಗ್ರೆಸ್ ಎಲ್ಲರೂ ಕೇಳಿದ್ದಾರೆ. ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಸ್ಪೀಕರ್ ಅವರು ಕೂಡ ಇದಕ್ಕೆ ಸಹಮತಿಯನ್ನ ಮಾಡಿದ್ದಾರೆ. ಆಡಳಿತ ಪಕ್ಷದ ಶಾಸಕರು, ವಿರೋಧ ಪಕ್ಷದ ಶಾಸಕರ ಹೇಳಿಕೆಗಳನ್ನು ನಾನು ಗಮನಿಸಿದ್ದೇನೆ. ವೈಯಕ್ತಿಕವಾಗಿ ನಾನು ಅದನ್ನು ಒಪ್ಪೋದಿಲ್ಲ, ಅವರ ಹೇಳಿಕೆಗಳನ್ನು. ಇವತ್ತು ರಾಜಕಾರಣಿಗಳು ಅಂತೇಳಿದರೆ ಆಡಳಿತ ಪಕ್ಷದ ಮೂರ್ಖತನದಿಂದ 11 ಜನ ಮುಗ್ಧರು ಪ್ರಾಣವನ್ನು ಕಳೆದುಕೊಂಡ್ರು. ಅದು ಇನ್ನೂ ಕೂಡ ರಾಜ್ಯದ ಜನ, ದೇಶದ ಜನ ಮರ್ತಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳು ಅವಶ್ಯಕತೆ ಅಂತ ನನಗಂತೂ ಅರ್ಥ ಆಗೋದಿಲ್ಲ. ನಾನಿದ್ರ ಪರವಾಗಿಲ್ಲ. ಒಬ್ಬ ಶಾಸಕರಾಗಿರ್ತಕ್ಕಂಥವ್ರು, ಜನಪ್ರತಿನಿಧಿ ಆಗಿರ್ತಕ್ಕಂಥವ್ರು, ಜನಸಾಮಾನ್ಯರಿಗಿಂತ ನಾವು ವಿಭಿನ್ನ ಆಗಿದ್ದೇವೆ, ನಾವು VIP ಅಂತಕ್ಕಂಥದ್ದು ಇದು ಖಂಡಿತ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇದಕ್ಕೆ ನನ್ನ ಬೆಂಬಲ ಇಲ್ಲ. ಒಟ್ನಲ್ಲಿ ಶಾಸಕರು 1ರ ಬದಲು 2 ವಿಐಪಿ ಉಚಿತ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ. ಇದು ಮುಂದೆ 4 ಟಿಕೆಟ್ ವರೆಗೂ ಹೋದರೂ ಅಚ್ಚರಿ ಇಲ್ಲ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.